ಇವರು ಒಂದು ಕಾಲದಲ್ಲಿ ಭಾರತೀಯ ಚಿತ್ರರಂಗದ ಅತ್ಯುತ್ತಮ ವಿಲನ್ ಪಾತ್ರ ಮಾಡುವವರಲ್ಲಿ ಒಬ್ಬರು. ಬಹುತೇಕ ಸೂಪರ್ ಸ್ಟಾರ್ಗಳಿಗೆ ಆಶೀಶ್ ವಿದ್ಯಾರ್ಥಿ ತಮ್ಮ ಸಿನಿಮಾದಲ್ಲಿ ವಿಲನ್ ಆಗಿ ನಟಿಸಲೇಬೇಕಿತ್ತು. ಈ ನಟ ಇದ್ರೆ ಹೀರೋಗಳಿಗೂ ಅಷ್ಟೇ ಪವರ್ ಬಂದು ಬಿಡ್ತಿತ್ತು. ಥಿಯೇಟರ್ಗಳಲ್ಲಿ ಶಿಳ್ಳೆಗಳ ಸದ್ದು ಜೋರಾಗಿರ್ತಿತ್ತು. ಆಶೀಶ್ ವಿದ್ಯಾರ್ಥಿ ಕಳೆದ ಹಲವು ವರ್ಷಗಳಿಂದ ಸಾಕಷ್ಟು ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸಿದ್ದಾರೆ. ಬಾಲಿವುಡ್ ಸಿನಿಮಾಗಳಲ್ಲಿ ನಟಿಸಿದ್ದಕ್ಕಿಂತ ಹೆಚ್ಚಾಗಿ ದಕ್ಷಿಣ ಭಾರತದ ಸಿನಿಮಾದಲ್ಲಿ ನಟಿಸಿದ್ದೇ ಹೆಚ್ಚು. ಒಂದು ಕಾಲದ ಈ ಬಹು ಬೇಡಿಕೆಯ ನಟನೀಗ ಸಿನಿಮಾಗಳಲ್ಲಿ ನಟಿಸುವುದಕ್ಕೆ ಆಫರ್ ಕೊಡಿ ಅಂತ ಕೇಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಅಸಲಿಗೆ ಆಶೀಶ್ ವಿದ್ಯಾರ್ಥಿಗೆ ಆಫರ್ಗಳೇ ಸಿಗುತ್ತಿಲ್ಲವೇ? ನೋಡೋಣ. ಈ ಹಿರಿಯ ನಟ ಕನ್ನಡದಲ್ಲಿಯೂ ಹಲವು ಸಿನಿಮಾಗಳಲ್ಲಿ ವಿಲನ್ ಆಗಿ ನಟಿಸಿದ್ದಾರೆ. AK47, ಕೋಟಿಗೊಬ್ಬ ಇಂತಹ ಸಿನಿಮಾಗಳಲ್ಲಿ ಖಡಕ್ ವಿಲನ್ ಆಗಿ ಕಾಣಿಸಿಕೊಂಡಿದ್ದಾರೆ. ಅದರಲ್ಲೂ ಕೋಟಿ ನಿರ್ಮಾಪಕ ರಾಮು ನಿರ್ಮಿಸುತ್ತಿದ್ದ ಸಿನಿಮಾಗಳಲ್ಲಿ ಆಶೀಶ್ ವಿದ್ಯಾರ್ಥಿ ಇದ್ದೇ ಇರುತ್ತಿದ್ರು. ಇವರೊಂದಿಗೆ ಪಾತ್ರ ಫಿಕ್ಸ್ ಆಗಿರ್ತಿತ್ತು. ಇಂತಹ ನಟ ಇವತ್ತು ನಾನಿನ್ನೂ ಬದುಕಿದ್ದೇನೆ, ಅವಕಾಶ ಕೊಡಿ ಎಂದು ಕೇಳಿಕೊಂಡಿದ್ದಾರೆ. ಆಶೀಶ್ ವಿದ್ಯಾರ್ಥಿ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ನಟಿಸುತ್ತಿದ್ದರು. ಬಹುತೇಕ ಪ್ರಮುಖ ಭಾಷೆಯ ಸಿನಿಮಾಗಳಲ್ಲಿಯೂ ಆಶೀಶ್ ವಿದ್ಯಾರ್ಥಿ ಹೆಚ್ಚು ಕಡಿಮೆ ಖಳನಾಯಕನಾಗಿ ನಟಿಸಿದ್ದಾರೆ. ಇತ್ತೀಚೆಗೆ ನೆಟ್ಫ್ಲಿಕ್ಸ್ನಲ್ಲಿ ಸ್ಟ್ರೀಮಿಂಗ್ ಆಗುತ್ತಿರುವ ರಾಣಾ ನಾಯ್ಡು ವೆಬ್ ಸಿರೀಸ್ನಲ್ಲೂ ಉತ್ತಮ ಪಾತ್ರವನ್ನು ನಿಭಾಯಿಸಿದ್ದಾರೆ. ಕನ್ನಡ, ತೆಲುಗು, ತಮಿಳು, ಮಲಯಾಳಂ, ಹಿಂದಿ, ಬೆಂಗಾಲಿ, ಒಡಿಯಾ ಸೇರಿದಂತೆ ಹಲವು ಭಾಷೆಗಳಲ್ಲಿ ಇವರು ನಟಿಸಿದ್ದಾರೆ. ಇತ್ತೀಚೆಗೆ ಆಶೀಶ್ ವಿದ್ಯಾರ್ಥಿಗೆ ಅವಕಾಶಗಳು ಸಿಗುತ್ತಿಲ್ಲ. ಈ ಹಿಂದೆ ಸೂಪರ್ ಹಿಟ್ ಸಿನಿಮಾಗಳನ್ನು ಕೊಟ್ಟಿರುವ ಚಿತ್ರರಂಗದ ಆಶೀಶ್ ವಿದ್ಯಾರ್ಥಿ ಅವರನ್ನ ಮರೆತಿದೆ ಅಂತ ಹೇಳಿದ್ರೂ ತಪ್ಪಾಗೋದಿಲ್ಲ. ಅದಕ್ಕೆ ಈ ಹಿಂದೆನೇ ನಾನಿನ್ನೂ ಬದುಕಿದ್ದೀನಿ, ನನಗೆ ಸಿನಿಮಾಗಳಲ್ಲಿ ಅವಕಾಶ ಕೊಡಿ, ನನ್ನನ್ನು ಗುರುತಿಸಿ ಅವಕಾಶ ನೀಡುತ್ತಿಲ್ಲ, ಕೇವಲ ವಿಲ್ಲನ್ ಪಾತ್ರಗಳನ್ನೇ ನೀಡುತ್ತಾರೆ ಎಂದು ಆಶೀಶ್ ವಿದ್ಯಾರ್ಥಿ ಭಾವುಕರಾಗಿ ಮಾತನಾಡಿದರು. ಇದೇ ಸಂದರ್ಶನದಲ್ಲಿ ಇತ್ತೀಚೆಗೆ ಬಂದ ಪಾತ್ರಗಳನ್ನು ಒಪ್ಪಿಕೊಳ್ಳುತ್ತಿಲ್ಲ, ನನಗೆ ಯಾವುದು ಇಷ್ಟ ಆಗುತ್ತೋ, ಹಿಂದೆಂದೂ ನಿರ್ವಹಿಸಿದ ಪಾತ್ರ ಬರುತ್ತೋ ಅಂತಹ ಪಾತ್ರದಲ್ಲಿ ಮಾತ್ರ ನಟಿಸಲು ಇಷ್ಟಪಡುತ್ತೇನೆ ಎಂದು ಆಶೀಶ್ ವಿದ್ಯಾರ್ಥಿ ಹೇಳಿದ್ದರು. ಈಗ ಮತ್ತೊಮ್ಮೆ ಅದೇ ಮಾತನ್ನ ಪುನರುಚ್ಚರಿಸಿದ್ದಾರೆ. ಒಳ್ಳೊಳ್ಳೆ ಅವಕಾಶಗಳನ್ನು ನೀಡುವಂತೆ ಕೇಳಿಕೊಂಡಿದ್ದಾರೆ. ಇತ್ತೀಚೆಗೆ ವಿಡಿಯೋವನ್ನು ಮತ್ತೊಮ್ಮೆ ಹಿರಿಯ ನಟ ಆಶೀಶ್ ವಿದ್ಯಾರ್ಥಿ ತಮ್ಮದೇ ಮಾತನ್ನ ರಿಪೀಟ್ ಮಾಡಿದ್ದಾರೆ. ನಾನು ಹಲವು ಭಾಷೆಗಳಲ್ಲಿ ಸಿನಿಮಾ ಮಾಡಿದ್ದೇನೆ. ನಾನು ಕೇವಲ ಖಳನಾಯಕನ ಪಾತ್ರವನ್ನಷ್ಟೇ ಮಾಡಿಲ್ಲ, ಒಳ್ಳೊಳ್ಳೆ ಪಾತ್ರಗಳನ್ನು ಮಾಡಿದ್ದೇನೆ. ನಾನು ಬೇರೆ ಬೇರೆ ಪಾತ್ರಗಳನ್ನು ಮಾಡಬಲ್ಲೆ ಎಂದು ಮತ್ತೆ ಆಶೀಶ್ ವಿದ್ಯಾರ್ಥಿ ಸಿನಿಮಾ ಮಂದಿ ಬಳಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.